ತಾಳಿಕೋಟಿ ತಾಲೂಕು ಕಲಕೇರಿ ಗ್ರಾಮದಲ್ಲಿ ದೇವರಹಿಪ್ಪರಗಿ ಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಕಲಕೇರಿ ಗ್ರಾಮದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು. ಈ ಕಾಮಗಾರಿಯಿಂದ ಕೆಇಬಿ ಆವರಣದಿಂದ ಪ್ರವಾಸಿ ಮಂದಿರದವರೆಗೆ ರಸ್ತೆ ಅಭಿವೃದ್ಧಿ ಕೈಗೊಳ್ಳಲಾಗುತ್ತಿದೆ. ಶಾಸಕರು ಸ್ಥಳದಲ್ಲೇ ಕಾಮಗಾರಿಗೆ ಚಾಲನೆ ನೀಡಿ ಗ್ರಾಮಸ್ಥರಿಗೆ ಉತ್ತಮ ರಸ್ತೆ ಸೌಲಭ್ಯ ಒದಗಿಸುವ ಭರವಸೆ ನೀಡಿದರು. ಸಮಾರಂಭದಲ್ಲಿ ಹಿರೇಮಠದ ಶ್ರೀ ಗುರುಸಿದ್ದರಾಮ ಶಿವಾಚಾರ್ಯರು, ಬಸವರಾಜ್ ಚಿಕ್ಮಠ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಹಮದ್ ಸಿರಸಗಿ, ಕಾಸಿಂಸಾಬ್ ನಾಯ್ಕೋಟಿ, ರಮೇಶ್ ಅಡಿಕಿ, ವಿಶ್ವನಾಥ್ ಸಭರದ, ಆನಂದ್ ಅಡಿಕಿ, ಶಿವರಾಜ್ ದೊರೆಗಳು, ಈರಪ್ಪ ಝಳಕಿ, ಸುಧಾಕರ್ ಅಡಿಕಿ, ಚಂದ್ರಕಾಂತ್ ಬಡಿಗೇರ್, ರಮೇಶ್ ಹೆಂಡಿ, ಸುನಿಲ್ ಪಾಟೀಲ್, ಸಲೀಂ ನಾಯ್ಕೋಟಿ ಹಾಗೂ ಅನೇಕ ಗಣ್ಯರು ಹಾಜರಿದ್ದರು. ಭೂಮಿ ಪೂಜೆಯೊಂದಿಗೆ ರಸ್ತೆ ಕಾಮಗಾರಿಗೆ ಅಧಿಕೃತ ಚಾಲನೆ ದೊರೆತಿದ್ದು ಗ್ರಾಮಸ್ಥರ ನಡುವೆ ಸಂತೋಷದ ವಾತಾವರಣ ನಿರ್ಮಾಣವಾಯಿತು. ವರದಿ ಸಂಗನಗೌಡ್ ಹೆಚ್ಜಿ, SCN ಟಿವಿ ನ್ಯೂಸ್, ಕಲಿಕೇರಿ. ರಸ್ತೆ ಅಗಲೀಕರಣ 7 ಮೀಟರ್ ಡಾಂಬರೀಕರಣ ಮಾಡುದೇನೆ ರಸ್ತೆ ಅಗಲೀಕರಣ ಮಾಡಿ ಡಿವೈಡರ್ ಮಾಡಿಬಿಡಿ. ಮುಂದೆ 3.1 ಹೇಳಿದ್ರು. ಅಲ್ಲ ಅದೇ ನಮಗೆ ಕ್ಲಾರಿಫಿಕೇಶನ್ ಸಿಗಲ್ಲ. ಈಗ ಅಲ್ಲಿ ಕೆಬಿ ಬಲ್ಲಿ 2.0 ಅಭಿವೃದ್ಧಿಪಡಿಸುವ ಕಾಮಗಾರಿಗಳ ಜನಪ್ರಿಯ ಶಾಸಕಗೊಳಿಸ್ತೇನೆ. ಇದು 2025-26ನೇ ಸಾಲಿನಲ್ಲಿ 3054 ರಸ್ತೆ ಅಭಿವೃದ್ಧಿ ಯೋಜನೆಯಲ್ಲಿ ಒಂದು ಯೋಜನೆ ಆಗಿರ್ತದೆ. ಇದಕ್ಕೆ ಅಂದಾಜು ಮೊತ್ತ 3 ಕೋಟಿ ಆಗಿರ್ತದೆ. ಇದು ಟೋಟಲ್ 1.05 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲು ಕಾಮಗಾರಿ ಆಗಿದ್ದು, ಈಗ ಪ್ರೆಸೆಂಟ್ ಏನು 5.5 ಮೀಟರ್ ನಮ್ಮ ರಸ್ತೆ ಹಾಳಾಗಿದ್ದಲ್ಲ, ಆ 5.5 ಮೀಟರ್ ಹಾಳಾಗಿರೋ ರಸ್ತೆಯನ್ನ 7 ಮೀಟರ್ ಅಗಲಕ್ಕೆ ರಸ್ತೆ ನಿರ್ಮಾಣ ಮಾಡುವಂತ ಕಾಮಗಾರಿದೆ. 2 ಕಡೆ ಬಾಕ್ಸ್ ಕಟಿಂಗ್ ಮಾಡಿಕೊಂಡು ಊರೊಂಬು ಮತ್ತೆ GSB ಮತ್ತೆ ವೆಸ್ಟಿಂಗ್ ಅಳವಡಿಸಿ ಮತ್ತೆ 7 ಮೀಟರ್ ಅಗಲಕ್ಕೆ WM ಹಾಕಿ ಅದ್ರ ಮೇಲ್ಗಡೆ BSC ಹಾಕಿ ಮತ್ತೆ ಪೇಂಟಿಂಗ್ ಮತ್ತೆ ರಸ್ತೆ ಸುರಕ್ಷತೆ ಅಳವಡಿಸಿ ಮತ್ತೆ ಇಲ್ಲೇ ನಾಲ ಇದೆ ಊರ್ ಎಂಟ್ರೆನ್ಸ್ ಬಿಫೋರ್ ಆ ನಾಲದೊಂದು ಹಳೆ ಪೈಪ್ ಸ್ಟ್ರಕ್ಚರ್ ಇದೆ. ಆ ಪೈಪ್ ಸ್ಟ್ರಕ್ಚರ್ ಅನ್ನ ತೆಗೆದು ಬಾಕ್ಸ್ ಕನ್ವರ್ಟ್ ಅಂದ್ರೆ ನೀರು ಜಾಸ್ತಿ ಬರೋದ್ರಿಂದ ಅದನ್ನ ನೀರು ಆ ನೀರಿಗೆ ನೀರಿನ ಅರಿವಿನ ತಕ್ಕಂತೆ ನಾವು ಬಾಕ್ಸ್ ಅಂತ ಡಿಸೈನ್ ಮಾಡಿದ್ವಿ. ಅದೊಂದು ಸ್ಟ್ರಕ್ಚರ್ ಕಾಮಗಾರಿ ಮಾಡ್ತೀವಿ. ಟೋಟಲ್ ಆಗಿ ಅಲ್ಲಿ ನಮ್ದು ಏನು ಕೆಇಬಿ ಹತ್ರ ರೋಡ್ ಇದೆ ಅಲ್ಲಿಂದ ಹಿಡ್ಕೊಂಡು ಇವು ಎಂಟ್ರೆನ್ಸ್ ವರೆಗೂ ಕೂಡ 1.05 ಕಿಲೋಮೀಟರ್ ಕಾಮಗಾರಿಯನ್ನ ಸುಸಜ್ಜಿತವಾಗಿ ಮತ್ತು ಎಸ್ಟಿಮೇಟ್ ಪ್ರಕಾರ ನಾವು ನಿರ್ಮಾಣ ಮಾಡ್ಕೊಡ್ತೀವಿ ಅಂತೇಳಿ ಮಾನ್ಯ ಶಾಸಕರಲ್ಲಿ ಅದು ಕೂಡ ಎರಡು ಕಡೆ ಲೈಟ್ ಬಂದ್ಬಿಟ್ಟು ಶಾಲೆ ಅದಾವು. ಇದು ಊರಾಗೆ ಇದ್ದಂಗೆ ಐತಿದೆ ಐಬಿ ಐತೆ ಅಂತದ್ದು. ಅದಕ್ಕೆ ಆ ನಿಟ್ಟಿನಾಗ 99 ಹೇಳ್ಬೋದು, 1% ಹೇಳಂಗಿಲ್ಲ. ಮಾಡುವಂಥದ್ದು ಮಾಡ್ತೀನಿ. ಆಮ್ಯಾಗ ಯಾವುದೇ ಒಂದು ಕಾಮಗಾರಿಗಳನ್ನ ನಾ ಯಾವುದೇ ಊರಾಗ ಕೈಗೊಂಡು ಸಹಿತ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಿದ್ವಿ. ತಾವೆಲ್ಲ ಕಡೆ ಕೇಳಬೇಕು, ನೋಡ್ಬೇಕು. ಯಾಕಂದ್ರೆ ತಮ್ಮ CCನೂ ತಾವು ನೋಡ್ಬೇಕು, CC ಯಾವ ಟೈಪ್ ಮಾಡ್ತೀವಿ ಅನ್ನೋಂಥ ಯಾವುದೇ ಒಂದು ಕಾಮಗಾರಿ ಇದ್ರೆ ಗುಣಮಟ್ಟದ್ದೇ ಮಾಡಿ. ನೀವು ಬಂದ ಮ್ಯಾಗ IB ಕಾಂಪೌಂಡ್ ಮಾಡಿಸಿದ್ವಿ 20 ಲಕ್ಷ ತನಕ. ಇನ್ನೂ ಸಾಕಷ್ಟು ಕೆಲಸಗಳು. ಯಾಕಂದ್ರ ಬಹುದಿನಗಳ ಕಲಿಕೇರಿ ಬೇಡಿಕೆ ಏನದ ನಮ್ದು ಹೋಬಳಿ ಕೇಂದ್ರ ಆಗ್ತದೆ. ಹೌದಾ? ಆ ನಿಟ್ಟಿನಾಗೂ ಸಹಿತ ನೀವು ಯಾರು ಪ್ರೆಷರ್ ಮಾಡ್ರಿ ಬಿಡ್ರಿ, ನನ್ನ ಡ್ಯೂಟಿ ಐತದ. ನೀವು ಎಲ್ಲಾರು ಕೂಡಿ ನನ್ನ ಆರಿಸಿರಿ, ನಿಮ್ ಕೆಲಸ ಮಾಡೋದು ನನ್ನ ಕರ್ತವ್ಯ ತಿಳ್ಕೊಂಡು ನಾ ಏನು ಬಿಡ ಮಾಡಂಗಿಲ್ಲ. ಅದಕ್ಕೆ ಹೋರಾನು ಹೋಬಳಿ ಆಗ್ಬೇಕು, ಇದನ್ನು ಹೋಬಳಿ ಆಗ್ಬೇಕು ಅನ್ನೋಂಥ ನಿಟ್ಟಿನಾಗ ಈಗಾಗಲೇ ನಾನು ಪ್ರಯತ್ನ ಆಗ್ತೀನಿ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಪ್ರಚಾರ ಪ್ರಿಯ ಅಲ್ಲ, ನಿಮ್ ಕೂರ್ತೀನಿ. ನಾ ಏನ್ರೆ ಭಾಳ ಪ್ರಚಾರಗಳಾಗ ಹೋದ್ನಿ ಅಂದ್ರೆ ಮತ್ತೆ ನಾನು ಕಟ್ ಮಾಡಿ. ಯಾಕಂದ್ರೆ ನಾವು ವಿರೋಧ ಪಕ್ಷದ ಶಾಸಕರು, ಅದು ನಿಮ್ ನಜರ್ನಾಗಿದೆ. ಯಾಕಂದ್ರೆ ಇಲ್ಲಿ ಮಾಡಿದ್ದು ಇಲ್ಲಿ ಮಂದಿಗೆ ಗುರ್ತಾದ್ರೆ ಸಾಕತ್ತಿನ. ಯಾವ ಊರಾಗ ಏನ್ ಕೆಲಸ ಮಾಡಿರ್ತೀನಿ ಆ ಊರವ್ರಿಗೆ ಗುರ್ತಿದ್ರೆ ಸಾಕು, ನನಗೇನು ಪಬ್ಲಿಸಿಟಿ ಬೇಡ. ಅದಕ್ಕೆ ನಿಮ್ಮೆಲ್ಲರ ಸರ್ಕಾರ ಪ್ರೀತಿ ಇರಲಿ ಇರುವಂತದ್ದು ನಿರ್ಮಾಣ ಮಾಡಿ. ಒಂದು ಬೋರ್ನು ಕೇಳಿದ್ರು, ನಮ್ಗೆ ನೀರಿನ ಸಮಸ್ಯೆ ಐತೆ ಅಂತ ಹೇಳಿ ಪ್ರೈಮರಿ ಅದನ್ನು ಸಹಿತ ಮಾಡಿಕೊಡ್ತೀನಿ ಅಂದಿನಿ. ಯಾವ ಮಾಡ್ತೀನಿ ಅಂದೇನು ಮಾಡ್ತೀನಿ, ಅದಕ್ಕೇನು ದೊಡ್ಡ ಬೇಡ. ಈಗ ಬರುವಂಥದ್ದು ನಿರ್ಮಾಣ. ಯಾಕಂದ್ರೆ ಮೂಲಭೂತ ಸರ್ಕಾರ ಅಲ್ಲಿ ಪೇಷಂಟ್ಸ್ಗಳು ಬರ್ತಾವೆ, ನೀರು ಅವಶ್ಯಕತೆ ಅದ. ಇದಕ್ಕೆ ಅಂಥವು ಯಾವ ಇಂಪಾರ್ಟೆಂಟ್ ಅದಾವು. ಯಾಕಂದ್ರೆ ನಿಮ್ಮೆಲ್ಲರೂ ಸರ್ಕಾರ ಪ್ರೀತಿ ಮೇಲೆ ನಾನು ನಿಮ್ಮ ಜೊತೆ ಇದ್ದು ನೀವು ಸೇವಾ ಮಾಡ್ತೀನಿ. ಯಾಕಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮ, ನಮ್ಮ ಜಳಕಿ ಸರ್ಕಾರ ಇರ್ಬೋದು, ಸಜ್ಜನ್ ಅವ್ರು ಇರ್ಬೋದು, ನೀವೆಲ್ಲ ನಮ್ಮವರೇ ಇದೆ. ಯಾವತ್ತೂ ಏನೂ ಭೇದ ಭಾವ ಮಾಡಿಲ್ಲ. ಇವತ್ತು ಕಲಿಕೇರಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕು. ನೀವು ಕೃಷಿ ಕೇಂದ್ರ ಕೇಳ್ತೀರಿ, ಯಾವಾಗ ನಾವು ಬಿಜೆಪಿ ಇದ್ದು ಜೋಶಿಗೆ ಹೇಳಿ ಮಾಡಿಸುವಂಥದ್ದು ಮಾಡಿದೆ. ಇದಕ್ಕೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಬೇಕಾಗ್ಯದ. ಆ ನಿಟ್ಟಿನಾಗ
ಯಾಕಂದ್ರೆ ಈಗ ನೋಡ್ರಿ ಪಾಠ ಕಟ್ಟಾಗಿ ಯಾವತ್ತು ಹೇಳ್ತಾರೆ ಅಷ್ಟೇ